ಸ್ನೇಹಿತರೆ ನಮಸ್ಕಾರ. ರಾಜಕಾರಣದಲ್ಲಿ ಬಹಳ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ನಾಳೆ CM ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾ ಇದ್ದಾರೆ. ಹೊಸ ಮುಖ್ಯಮಂತ್ರಿಗಳಾಗಿ ಯಾರು ಬರ್ತಾರೆ ಅನ್ನುವ ಒಂದು ಕುತೂಹಲ ಗರಿಕೆದರಿದೆ. ನಿನ್ನೆ ರಾತ್ರಿನೇ ಈ ವಿಷಯವಾಗಿ ಸಾಕಷ್ಟು ನ್ಯೂಸ್ಗಳು ಬಂದಿದ್ದರೂ ಕೂಡ ಇವತ್ತು ಬೆಳಗ್ಗೆ ಕನ್ಫರ್ಮ್ ಆಗಿದೆ. ನಾಳೆ ಉಪಹಾರ ಇದೆ ಎಲ್ಲ ಶಾಸಕರ ಒಂದು ಸಭೆಯಲ್ಲಿ. ಆ ತದನಂತರ ರಾಜ್ಯಪಾಲರ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು. ಸೊ ಅವರ ಒಂದು ಇದ್ರ ಪ್ರಕಾರ, ಮಾಹಿತಿ ಪ್ರಕಾರ ಅವರು ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ 100% ಪಕ್ಕಾ ಆಗಿ ಬರ್ತಾ ಇದೆ. ಇದಕ್ಕೆಲ್ಲ ಯಾರು ಕಾರಣ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ, ನಮ್ಮ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ಈ 3 ವರ್ಷಗಳಿಂದ ಅಧಿಕಾರದಲ್ಲಿದೆ. ಸೊ ಗ್ಯಾರಂಟಿಗಳು ಅಂದರೆ ಈ ಪಂಚ ಗ್ಯಾರಂಟಿಗಳನ್ನು ತೊಗೊಂಬಂದು ಅಧಿಕಾರಕ್ಕೆ ಕಾಂಗ್ರೆಸ್ BJPಯನ್ನು ಸೋಲಿಸಿ ಬಂದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದು 2.5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು, ತದನಂತರ ಮುಖ್ಯಮಂತ್ರಿಗಳಾಗಿ ಈಗ ಏನು ಉಪಮುಖ್ಯಮಂತ್ರಿಗಳಿದ್ದಾರೆ DK ಶಿವಕುಮಾರ್ ಅವರು ಇರಬೇಕು ಅಂತ ಅಂದ್ಬಿಟ್ಟು ಮಾತುಕತೆ ಆಗಿತ್ತು ಅಂತ ಒಂದು ಸುದ್ದಿ ಇದೆ. ಅದ್ರ ಪ್ರಕಾರ ಈಗಾಗಲೇ 6 ತಿಂಗಳ ಹಿಂದೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಿತ್ತು. ಆದರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾ ಇರೋದು ಎಲ್ಲರಿಗೂ ಗೊತ್ತಿದೆ. DK ಶಿವಕುಮಾರ್ ಅವರು ಅಂದರೆ ಕಾಂಗ್ರೆಸ್ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನಲ್ಲಿ ಅವರು ಒಂಥರ ತುಂಬ ಸಪೋರ್ಟಿವ್ ರೋಲ್, ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಕಾಂಗ್ರೆಸ್ಸಿಗೆ ನೆರವಾಗೋದು ಅವರು ಅನ್ನೋದು ಎಲ್ಲರಿಗೂ ಈಗಾಗಲೇ ಜಗಜ್ಜಾಹೀರಾಗಿದೆ. ಆದರೆ ಸಿದ್ದರಾಮಯ್ಯನವರಿಗೆ ಅವರ ಮೇಲೆ ಹೈಕಮಾಂಡ್ಗೆ ವಿಪರೀತ ಒಲವು. ರಾಹುಲ್ ಗಾಂಧಿ ಅವರು ಹೈಕಮಾಂಡು ಯಾವುದೇ ಕಾರಣಕ್ಕೂ ಅವ್ರನ್ನ, ಯಾಕಂದರೆ ಸಿದ್ದರಾಮಯ್ಯನವರು ಈಗ ಇರುವ ದೇವೇಗೌಡ ಮತ್ತು ಯಡಿಯೂರಪ್ಪನವರ ನಂತರ ಮಾಸ್ ಲೀಡರ್ ಅಂತ ಗುರುತಿಸಿಕೊಂಡಿರುವ ಏಕೈಕ ರಾಜಕಾರಣಿ ಅಂತಲೇ ಹೇಳಬೇಕು. ಸೊ ಹಾಗಾಗಿ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಹಿಂದ ಲೀಡರು ಮತ್ತು ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋಕ್ಕೆ ಅವರೇ ಪ್ರಮುಖವಾಗಿ ಕಾರಣ ಕೂಡ ಆಗಿದ್ದಾರೆ ಅನ್ನೋ ಒಂದು ಒಲವಿದೆ. ಸೊ ಒಲವಿನ ಮೇಲೆ ಇಷ್ಟು ದಿನ ಇವರು ಮುಖ್ಯಮಂತ್ರಿ 2ನೇ ಟರ್ಮ್ಗೆ ಮುಖ್ಯಮಂತ್ರಿಯಾಗಿ ಮುಂದುವರ್ಕೊಂಡು ಬಂದು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇದ್ದರು. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಬಹುತೇಕ ಒಂದು ನಮಗೆ ಕಾಣ್ತಾ ಇರಲಿಲ್ಲ, ಒಂದು ದೊಡ್ಡ ಸಮರನೇ ನಡೀತಾ ಇತ್ತು. ಮುಖ್ಯಮಂತ್ರಿಗಳು ಬದಲಾಗಬೇಕು, ಇರೋ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಈಗ 100% ಖಚಿತ ಆಗಿದೆ. ಸೊ ನಾಳೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಸೊ ಮುಂದಿರುವ ಪ್ರಶ್ನೆ ಏನಂತಂದರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ? ಹಾಗಾದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಡ್ತಾರಾ? ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅನುಮಾನ ಇದೆ. ಯಾಕೆಂತಂದರೆ ಗೃಹ ಮಂತ್ರಿಗಳಿದ್ದಾರಲ್ಲ ಡಾಕ್ಟರ್ G ಪರಮೇಶ್ವರ್ ತುಮಕೂರವರು, ಅವರ ಒಂದು ಮನೆಯಲ್ಲಿ ಇವತ್ತು ಹೋಮ ಹವನಗಳೆಲ್ಲ ನಡೆದಿದೆ. ಮತ್ತು CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ರಾಜ್ಯ ರಾಜಕಾರಣದಲ್ಲಿ ದಲಿತ ಮುಖ್ಯಮಂತ್ರಿಗಳು ಬರಲಿ ಅಂತ ಆಶಿಸ್ತಿದ್ದಾರೆ ಅನ್ನುವ ಒಂದು ಮಾತಿದೆ. ಯಾರಾಗಬೇಕು ನಿಮ್ಮ ಒಂದು ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಅಂತ ಅವ್ರನ್ನ ಏನಾದರೂ ಈ ಮನೆ ಯಜಮಾನನ ಒಂದು ನೆಕ್ಸ್ಟು ಯಾರು ಉಸ್ತುವಾರಿ ಕೊಡಬೇಕು ಅಂತ ಕೇಳಿದಾಗ ಹಿರಿಯರನ್ನ ಹೇಳ್ತಾರಲ್ಲ, ಆವಾಗ ಹೆಸರು ಹೇಳುವಂತೆ ಒಬ್ರು ಯಾರ್ದಾದ್ರು ಈಗ ಸದ್ಯಕ್ಕೆ G ಪರಮೇಶ್ವರ್ ಅವರ ಹೆಸರನ್ನ ಹೇಳ್ತಾರೆ ಅಂತ ಎಲ್ಲರೂ ನಂಬೋದಕ್ಕೆ, ಅಂದರೆ ಅವ್ರ ಮೇಲೆ ಒಂದು ಮಾತಿದೆ. ಸಿದ್ದರಾಮಯ್ಯನವರು ಅವ್ರ ಹೆಸರನ್ನು ಹೇಳ್ತಾರೆ, G ಪರಮೇಶ್ವರ್ ಅವರ ಹೆಸರನ್ನು ಅಂತ. ಸೊ ಇದೇ ಸಂಬಂಧವಾಗಿ G ಪರಮೇಶ್ವರ್ ಅವರು ಕೂಡ ಭಾಳ ಉತ್ಸುಕರಾಗಿದ್ದಾರೆ. ಈಗಾಗಲೇ ಪೂಜೆ ಹೋಮ ಹವನ ಎಲ್ಲ ಅವ್ರ ಮನೆಯಲ್ಲಿ ಭರ್ಜರಿಯಾಗಿ ನಡೆದಿದೆ ಅಂತ ಕೂಡ ಸುದ್ದಿ ಮಧ್ಯಾಹ್ನದಿಂದನೇ ಬರ್ತಾ ಇದೆ. ಆದರೆ DK ಶಿವಕುಮಾರ್ ಅವರು ಇದಕ್ಕೆ ಬಿಡ್ತಾರ? ಒಪ್ಪಲ್ಲ. ಯಾಕೆ ಅಂತಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನಿರ್ಧಾರ ಮಾಡಿರೋದು ಯಾರು? ಇಲ್ಲಿ ಕಾಣದ ಒಬ್ಬರು ವ್ಯಕ್ತಿ ಇದ್ದಾರೆ, ಅವರು ಮುನ್ನೆಲೆಗೆ ಬರ್ತಾ ಇಲ್ಲ. ಬಟ್ ಒಂದು ಸಣ್ಣ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅದು ಈಗ ರಾಹುಲ್ ಗಾಂಧಿ ಅವ್ರಿಗೆ ಇಷ್ಟ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನೆಗೆ ಹೋಗೋದು ಇಷ್ಟ ಇಲ್ಲ ಅವ್ರಿಗೆ, ಸಕ್ರಿಯ ರಾಜಕಾರಣದಿಂದ ದೂರ ಆಗೋದು ಇಷ್ಟ ಇಲ್ಲ. ಅವರು ಹೈಕಮಾಂಡಲ್ಲಿ ನೀವು ರಾಜ್ಯಸಭೆಗೆ ಬಂದುಬಿಡಿ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಕ್ಕೆ ಒಲವಿಲ್ಲ ಅವರಿಗೆ. ಆಮೇಲೆ ಹಿರಿಯ ಶಾಸಕರುಗಳು ಕೂಡ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ನೀವೇ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಬೆಳವಣಿಗೆಗೆ ಕಾರಣಕರ್ತರಾಗಿರೋದು ರಾಷ್ಟ್ರ ರಾಜಕಾರಣದ ಮತ್ತು ರಾಹುಲ್ ಗಾಂಧಿಯವರ ಸಿಸ್ಟರ್ ಪ್ರಿಯಾಂಕಾ ಗಾಂಧಿಯವರು ಅಂತ ಕೇಳಿ ಬರ್ತಾ ಇದೆ. ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಸ್ಥಾನದಲ್ಲಿರೋದು ಇಷ್ಟ ಇಲ್ಲ. ಅವರಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಒಲವಿದೆ ಅಂತ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಕಡೆಗೆ 6 ತಿಂಗಳ ನಂತರ ಈಗ ರಾಜ್ಯ ಸರ್ಕಾರ 3 ವರ್ಷಗಳನ್ನು
ಸಂಪೂರ್ಣವಾಗಿ ಮುಗಿಸಿರುವ ಹೊತ್ತಿನಲ್ಲಿ ಮತ್ತೊಬ್ಬರು ಮುಖ್ಯಮಂತ್ರಿ ರಾಜ್ಯಕ್ಕೆ ಬರುವ ಒಂದು ಅವಕಾಶಗಳು ಚಾನ್ಸಸ್ ಇದೆ. ಅದು ಡಿ ಕೆ ಶಿವಕುಮಾರ್ ಆಗ್ತಾರಾ, ಜಿ ಪರಮೇಶ್ವರ್ ಆಗ್ತಾರಾ, ಅಥವಾ ಇನ್ಯಾರಾದರೂ ಆಗ್ತಾರಾ ಅನ್ನೋದು ನಾಳೆ ತೀರ್ಮಾನ ಆಗುತ್ತೆ. ಈ ಒಂದು ಬೆಳವಣಿಗೆ ನಡುವೆ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಈಗ KPCC ಅಧ್ಯಕ್ಷರಾಗಿದ್ದಾರೆ. ಅವರ ಒಂದು ನಂತರ ಯಾರಾಗ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಅದೇ ರೀತಿ 2-3 DCM ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಸೊ ನಾಳೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕುತೂಹಲದಿಂದ ನಾವು ಕೂಡ ರಾಜಕೀಯನ ನೋಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ನಾಳೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತಾ, ನಿಮ್ಗೆ ಏನಾಗ್ಬೋದು, ಏನಾದರೆ ನಮ್ಮ ರಾಜ್ಯಕ್ಕೆ, ನಾವು ಏನೇ ಆದರೂ ಯಾರೇ ಮುಖ್ಯಮಂತ್ರಿ ಆಗಿ ಬರಲಿ, ಯಾವುದೇ ಪಕ್ಷ ಬರಲಿ, ರಾಜ್ಯ ರಾಜಕಾರಣದಲ್ಲಿ ಒಳ್ಳೆಯ ಬೆಳವಣಿಗೆ ಆಗಿ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ಆಶಿಸುವ ಪ್ರಜೆಯಲ್ಲಿ, ಸಾಮಾನ್ಯ ಪ್ರಜೆಯಲ್ಲಿ ನಾನು ಒಬ್ಬ. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.